ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಪ್ಟೆಂಬರ್ 8 ಮರಿಯಮ್ಮಾತೆಯ ಹುಟ್ಟುಹಬ್ಬ ಹಾಗೂ ಹೊಸ ಬೆಳೆಯ ಆಶೀರ್ವಚನ. ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಜೊತೆ ಇವತ್ತು ರೆಡಿ ಆಗ್ತಾ ಇದ್ದೇವೆ ಚರ್ಚಿಗೆ ಹೋಗ್ಲಿಕ್ಕೆ. ಹಾಗೂ ನಮ್ಮ ಸೆಪ್ಟೆಂಬರ್ 8 ಅದು ನೇಟಿವಿಟಿ ಫೀಸ್ಟ್ ಅಂತ ಹೇಳಿದ್ರೆ ಅದನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ. ಸೊ ಬನ್ನಿ, ಆಲ್ರೆಡಿ ಐ ಥಿಂಕ್ ಲೇಟ್ ಆಗಿದೆ, 7:30 ಅಲ್ಲಿ ರೀಚ್ ಆಗಬೇಕು ನಾವು. ಸೊ ಅಷ್ಟೇನು ಟೈಮ್ ಇಲ್ಲ. ಸೊ ಬನ್ನಿ, ಡೈರೆಕ್ಟ್ ನಾವು ಪ್ರೊಸೆಷನ್ ಪ್ಲೇಸಿಗೆ ಹೋಗುವ. ಆಲ್ರೆಡಿ ನಾನು ಇಲ್ಲಿಗೆ ರೀಚ್ ಆಗಿದ್ದೇನೆ. ತುಂಬ ಜನ ಆಲ್ರೆಡಿ ಬಂದಿದ್ದಾರೆ, ತುಂಬ ಕ್ರೌಡ್ ಕೂಡ ಇದೆ. ಪಿತನ ಸುತರ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಸರ್ವಶಕ್ತರು, ಆಕಾಶ ಭೂಮಂಡಲದ ಸೃಷ್ಟಿಕರ್ತರು, ದಯಾಮಯರು ಆದ ಕರ್ತರು ನಿಮ್ಮೊಡನೆ ಇರಲಿ. ಪ್ರೀತಿಯ ಪುಟಾಣಿ ಮಕ್ಕಳೇ, ಸಹೋದರ ಸಹೋದರಿಯರೇ, ಇಂದಿನ ಹಬ್ಬದ ಸಂಭ್ರಮಕ್ಕೆ ಒಟ್ಟುಗೂಡಿರುವ ತಮಗೆಲ್ಲರಿಗೂ ಈ ಆಶೀರ್ವಚನಕ್ಕೆ ನಾನು ಶ್ರಮಿಕ ಸಂತ ಜೋಸೆಫರ ಧರ್ಮಕೇಂದ್ರದ ಪರವಾಗಿ ಹೃದಯಾಳದಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೇಸು ಕ್ರಿಸ್ತರ ತಾಯಿ ಮೇರಿ ಮಾತೆಯ ಜನ್ಮದಿನ ಹಾಗೂ ಅದರ ಜೊತೆಗೆ ಪ್ರಕೃತಿಯ ಹೊಸ ಬೆಳೆಗಳನ್ನು ಸೃಷ್ಟಿಕರ್ತನಿಗೆ ಸಮರ್ಪಿಸುವ ಮತ್ತು ಕುಟುಂಬದ ಎಲ್ಲರೂ ಒಟ್ಟು ಸೇರಿ ಸಹಭೋಜನ ಮಾಡುವ ದಿನವನ್ನು ಆಚರಿಸುತ್ತೇವೆ. ದೇವರಲ್ಲಿ ಭಯಭಕ್ತಿ ಇದ್ದ ಜೋಕಿಮ್ ಮತ್ತು ಅನ್ನಾರವರ ಕುಟುಂಬದಲ್ಲಿ ಜನಿಸಿದ ಮಾತೆ ಮರಿಯಳು ಮುಂದೆ ನಜರೇತಿನ ಪವಿತ್ರ ಕುಟುಂಬವನ್ನು ಅದೇ ಶ್ರದ್ಧೆ ಭಕ್ತಿಯಿಂದ ಮುನ್ನಡೆಸುತ್ತಾರೆ. ಈ ಮಾತೆಯು ನಮ್ಮೆಲ್ಲರ ಕುಟುಂಬಗಳನ್ನು ಪವಿತ್ರ ಕುಟುಂಬದಂತೆಯೇ ಮಾರ್ಪಡಿಸಲು ನಮ್ಮ ಕುಟುಂಬದ ಪ್ರತಿ ಸದಸ್ಯರಿಗೋಸ್ಕರ ಭಿನ್ನಯಿಸಲಿ ಎಂದು ಈ ಆಶೀರ್ವಚನದ ಸಮಯದಲ್ಲಿ ಬೇಡಿಕೊಳ್ಳೋಣ. ಹಾಗೂ ಈ ಮಾತೆಯನ್ನು ಹಾಗೂ ಪ್ರಕೃತಿಯ ಹೊಸ ಬೆಳೆಗಳನ್ನು ನಮಗೆ ನೀಡಿದ ಸೃಷ್ಟಿಕರ್ತನನ್ನು ಕೊಂಡಾಡೋಣ. ಹಾಗೂ ಅವರ ಆಶೀರ್ವಾದಗಳನ್ನು ಹೊಲ ಗದ್ದೆಗಳಲ್ಲಿ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ದುಡಿಯುವ ಎಲ್ಲ ಜನರ ಮೇಲೆ ಬೇಡಿಕೊಳ್ಳೋಣ. ಮೊದಲಿಗೆ ಕರ್ತರಿಗೆ ಸ್ತುತಿಗೀತೆ ಹಾಡೋಣ. ಸಹಾಯ ಮಾತೆ, ಪ್ರಭು ಕ್ರಿಸ್ತನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾಲ ಮದುವೆಯಲ್ಲಿ ಕೊರತೆಯ ಕಂಡ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಅದನ್ನು ಪಾಲಿಸುವವರು ನೀವೇ. ನಮ್ಮೆಲ್ಲರ ಪೋಷಣೆಗಾಗಿ ನೀವಿತ್ತ ಈ ಹೊಸ ಬೆಳೆಯನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ. ನಮೋ ನಮೋ ಮರಿಯೇ, ಮೊಗಾಳಂ ಚೇಷೆತಾಯೇ, ಮಾಂತುಕಾ ಒಗ್ಳಾಪ್ತುಕಾ ಸುಗೈತಾಂತುಕಾ. ನಮೋ ನಮೋ ಮರಿಯೇ, ಮೊಗಾಳಂ ಚೇಷೆತಾಯೇ, Garcia, Ricata, Garnia, Gayanti, Sodo, Sargara, Temboro, Morie, Garcia, Garcia,
ಸೊ ಇಲ್ಲಿ ಚಿಕ್ಕ ಸೆಲೆಬ್ರೇಷನ್ ಇತ್ತು, ಅದೆಲ್ಲ ಆಯಿತು. ಈಗ ನಾವು ಚರ್ಚ್ ಕಡೆ ಹೋಗ್ತಿದ್ದೇವೆ. ಸೊ ಎಲ್ಲರೂ ಲೈನಲ್ಲಿ ಪ್ರೊಸೆಷನಲ್ಲಿ ಹೋಗ್ತಿದ್ದಾರೆ. ಸೊ ಫಸ್ಟ್ ಬ್ಯಾಂಡ್ ಹಾಗೂ ರೆಸ್ಟ್ ಆಲ್ ಇದು ವಾಮಂಜೂರ್ ಚರ್ಚ್ನವರು. ಸೊ ಅದಾದಮೇಲೆ ಮೇನ್ ಸೆಲೆಬ್ರೆಂಟ್ ಅಂತ ಹೇಳ್ತೇವೆ ಫಾದರ್ ಅವರು, ಹಾಗೂ ಲಾಸ್ಟ್ ಮರಿಯಮ್ಮನ ಚಿಕ್ಕ ಮೂರ್ತಿ ಕೂಡ ಉಂಟಲ್ಲಿ. ಸೊ ಅದು ಕೂಡ ಪ್ರೊಸೆಷನಲ್ಲಿ ಬಂದು ಲಾಸ್ಟಿಗೆ ನಾವು ಚರ್ಚಿಗೆ ಹೋಗ್ತೇವೆ. ಸೊ ಅಲ್ಲಿ ನಮಗೆ ಹೋಲಿ ಮಾಸ್ ಉಂಟು. ಈಗ ಪ್ರೊಸೆಷನ್ ಚರ್ಚ್ ಗೇಟ್ ಕಡೆಗೆ ರೀಚ್ ಆಯಿತು. ಈಗ ನಾವು ಚರ್ಚಿಗೆ ಹೋಗಿ ಅದಾದಮೇಲೆ ನಮಗೆ ಅಲ್ಲಿ ಹೋಲಿ ಮಾಸ್ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ನಾವೀಗ ಅಟೆಂಡ್ ಮಾಡ್ತೇವೆ.
Even Glasgow, Fatima and sponsors are Arani workers to cultures are also pieces of India, Pragati Lawrence Anthony D'Souza, Mohammed Juki Ekazan, Lawrence Luthi Plus Kapil Bhai Ekazan, Pascal Rego, Commissioner Charlesan, Edwin Pinto Victor Ekazan, Francis Pinto Victor Ekazan, Shaila Sandan, Nisarga Panchi, Ladies and Gentlemen, Mohammed Juki Ekazan, Lily Pais Victor Ekazan, Letitia Vegas Victor Ekazan, Shahbaza, David Fernandez, Amrit Nagar P. Ekazan, Gregory Amina Santis, Commissioner Panchi, Isidore D'Souza, Adarsh Nagar Ekazan, Kirtan and Candice Maskar in Adarsh Nagar Panchi, Zigari Valerian Menezes, Adarsh Nagar Ekazan, Rene Ednard D'Souza, Adarsh Nagar Ekazan, Monica and Arthur Sukera, Adarsh Nagar Ekazan, Ethan and Leona Pinto, Pragati Nagar Pansazan, Yan Nanwari Sanikundi Donazan, Stephen Sunil D'Souza, D'Silva, Devarpada Pansazan, Diana D'Souza, Adarsh Nagar Panchi, Fernandez Mohammed Ekazan, Kia Anjali D'Souza, Evanshan Ekazan, Krista Chakarsa, Murtamlam, Sakadila, Francis Pereira, Devarpada Soazan, Arun Maria Walter, Adarsh Nagar Soazan, Ryan Glass, Patil Hines, Pansazan, Roshan and Seema D'Souza, Pragati Nagar Pansazan, Larson, Lavina D'Souza, Devarpada Pansazan, Pascal Rego, Commissioner Nagar Pinazan, Yana and Imana Likuna, Mohammed Juki Inazar, Alice Menezes, Pragati Inazar, Mohammed Agera, Seema Nagar Pinazar, Vijay Pereira, Adarsh Nagar Pinazar, Preetam D'Souza and Rani Mohammed Juki Inazar, Victor and Krishna Pinto Pinazar. Achuk Pragati Nagar Pinazar, I will pick up Pragati Nagar. ಸೊ ಪೂಜೆ ಆಗುವಾಗ ಎಂಡಿಂಗ್ ಪಾರ್ಟಿಗೆ ಅವರೀಗ ಬ್ಲೆಸ್ ಮಾಡಿರುವ ಹೊಸ ಬೆಳೆಯನ್ನು ಅವರು ಈಗ ಕೊಡ್ತಿದ್ದಾರೆ. ಯಾಕೆಂದರೆ ಅದೆಲ್ಲ ನಾವು ಮನೆಗೆ ತಗೊಂಡೋಗಿ ಊಟ ಮಾಡುವಾಗ ಅದು ಸ್ವಲ್ಪ ಊಟದಲ್ಲಿ ನಾವು ಮಿಕ್ಸ್ ಮಾಡಿ ಅದನ್ನು ನಾವು ಸೇವಿಸ್ತೇವೆ. ಸೊ ಇದು ನಾವು ಫ್ಯಾಮಿಲಿ ಫೀಸ್ಟ್ ಅಂತ ಕೂಡ ಹೇಳ್ತೇವೆ. ಸೊ ಈಗ ನಾನು ನನ್ನ ಮಗನನ್ನು ಕರ್ಕೊಂಡೋಗಿ ನಾನು ಮದರ್ ಮೇರಿ ಸ್ಟ್ಯಾಚು ಮುಂದೆ ನಾನೀಗ ಅವನಿಗೆ ನಿಲ್ಲಿಸಿದ್ದೇನೆ. ಸೊ ಸ್ವಲ್ಪ ಪ್ರೇ ಮಾಡಿ ಹಾಗೂ ನಾವು ಮತ್ತೆ ಬೇರೆ ಕಡೆ ಹೋಗ್ತೇವೆ. ಸೊ ಈಗ ಪೂಜೆ ಎಲ್ಲ ಆಯಿತು. ನಾನೀಗ ನೋಡ್ತಾ ಇದ್ದೇನೆ ಯಾರು ನನ್ನ ಫ್ರೆಂಡ್ಸ್ ಸಿಗ್ತಾರೆ ವಿಶ್ ಮಾಡಲಿಕ್ಕೆ. ಸೊ ಕೆಲವರು ನಮಗೆ ಸಿಕ್ಕಿದ್ರು. ಈಗ ಏನಂದರೆ ತುಂಬ ಬಿಸಿಲಲ್ಲ, ಅದಕ್ಕೋಸ್ಕರ ಫೀಸ್ಟ್ನ ಲೆಕ್ಕದಲ್ಲಿ ಇವತ್ತು ಮಾಲ್ಟ್ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮಾಲ್ಟ್ ಹಾಗೂ ಪಫ್ಸ್. ಸೊ ಮನೆಗೆ ಹೋಗೋ ಹಸಿವು ಕೂಡ ಆಗ್ತುಂಟು. ಯಾಕೆಂದರೆ 7:30 ಇಂದ ಚರ್ಚಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಆಲ್ರೆಡಿ ಅವರು ಓಪನ್ ಮಾಡಿ ಇಟ್ಟಿದ್ದಾರೆ ಬಾಕ್ಸಸ್ ಎಲ್ಲ, ಪಫ್ಸ್ ಎಲ್ಲ ಕೊಡಲಿಕ್ಕೆ. ನಾನು ಮಾಲ್ಟ್ ನನಗೆ ಕುಡಿಲಿಕ್ಕೆ ಬೇಕು. ನಾನು ಮಾಲ್ಟ್ ಕುಡಿಲಿಕ್ಕೆ ಫಸ್ಟ್ ಹೋಗ್ತೇನೆ. ಅದಾದಮೇಲೆ ಬೇರೆ ಎಲ್ಲರಿಗೆ ಮೀಟ್ ಆಗಿ ಎಲ್ಲ ವಿಶ್ ಮಾಡ್ತೇನೆ ನಾನೀಗ. ಸೊ ಈ ಫೀಸ್ಟಲ್ಲಿ ಏನಂದರೆ ಫ್ಯಾಮಿಲಿ ಫೀಸ್ಟ್ ಹಾಗೂ ನಾವು ಹೆಣ್ಣು ಮಕ್ಕಳಿಗೆ ನಾವು ಈ ಹಬ್ಬವನ್ನು ಸಮರ್ಪಿಸುತ್ತೇವೆ. ಸೊ ನಮಗೆ ನೇಟಿವಿಟಿ ಫೀಸ್ಟಲ್ಲಿ ಏನು ಯೂನೀಕ್ ಅಂದರೆ ನಮಗೆ ಶುಗರ್ ಕೇನ್ ಸಿಗ್ತದೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ತಿನ್ನಲಿಕ್ಕೆ. ಸೊ ಇಲ್ಲಿ ತುಂಬ ಜನರಿದ್ದಾರೆ ಆಲ್ರೆಡಿ. ಒಬ್ಬೊಬ್ಬರಿಗೆ 1 ಶುಗರ್ ಕೇನ್ ಫ್ರೀ ಹಬ್ಬ ಲೆಕ್ಕದಲ್ಲಿ. ಸೊ ತುಂಬ ಜನರು ಇಲ್ಲಿ ಬಂದಿದ್ದಾರೆ. ಯಾಕೆಂದರೆ ನಮಗೆ ಓನ್ಲಿ ಈ ಒಂದು ಹಬ್ಬಕ್ಕೆ ನಮಗೆ ಶುಗರ್ ಕೇನ್ ಸಿಗ್ತದೆ. ಅದಕ್ಕೋಸ್ಕರ ನನ್ನಪ್ಪ ಆಲ್ರೆಡಿ ಶುಗರ್ ಕೇನ್ ತೆಕ್ಕೊಂಡು ಬಂದಿದ್ದಾರೆ. ಸೊ ನಾನು ಕೂಡ ಒಂದು ತರಲಿಕ್ಕೆ ಹೋಗ್ತೇನೆ. ಬಟ್ಟೆ ಅಂದರೆ ಫಸ್ಟ್ ಆಫ್ ಆಲ್ ವೈಟ್ ಬಟ್ಟೆ ಹಾಕಿದ್ದೇನೆ. ಫುಲ್ ಬಟ್ಟೆಗೆ ಎಲ್ಲ ಮಣ್ಣಾಗ್ತದೆ. ಅದಕ್ಕೋಸ್ಕರ ಆ ರಿಯಾಕ್ಷನ್. ಸೊ ನನಗೆ ಶುಗರ್ ಕೇನ್ ಸಿಕ್ತು. ಯಾವಾಗ ತಿನ್ನಲಿಕ್ಕೆ ಸಿಗ್ತದೆ ನಾನು ವೇಟ್ ಮಾಡ್ತಾಯಿದ್ದೇನೆ. ಸೊ ತುಂಬ ಜನರೀಗ ತಗೊಂಡು ಹೋಗ್ತಾಯಿದ್ದಾರೆ. ಅಟ್ಲೀಸ್ಟ್
ಒಬ್ಬರು ಇಬ್ಬರು ಫ್ಯಾಮಿಲಿಯಲ್ಲಿ ಅವರು ತಗೊಂಡು ಹೋಗ್ತಾರೆ. ಯಾಕೆಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳುವಾಗ ಒಟ್ಟಿಗೆ ಕೂತ್ಕೊಂಡು ಇದೆಲ್ಲ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಶುಗರ್ ಕೇನ್ ಜ್ಯೂಸ್ ಕುಡಿಯೋ ಮೊದಲು ಶುಗರ್ ಕೇನನ್ನೇ ತಿನ್ನಿ, ಒಳ್ಳೆಯದು ಹೆಲ್ತಿಗೆ. ಸೊ ಕಿಯಾನಿಗೆ ನಾನು ಟಾಯ್ ಕೂಡ ಪರ್ಚೇಸ್ ಮಾಡಿದ್ದೇನೆ, ಅವ್ನು ಕೇಳ್ತಾ ಇರಲಿಲ್ಲ. ಸೊ ಟಾಯ್ ಪರ್ಚೇಸ್ ಮಾಡಿದ್ದೇನೆ, ಶುಗರ್ ಕೇನ್ ತೆಗ್ದಾಯಿತು, ಮಾಲ್ಟ್ ಕುಡ್ದಾಯಿತು, ಪಫ್ಸ್ ಕೂಡ ತಿಂದಾಯಿತು. ಈಗ ನೆಕ್ಸ್ಟ್ ಎಲ್ಲಿ ಹೋಗುವ ನಾವೀಗ ನೋಡ್ತಾ ಇದ್ದೀನಿ ಯಾರು ಸಿಗ್ತಾರಾ ಇಲ್ವಾ ಅಂತ. ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ, ಪೋಸ್ ಮಾಡ್ತಾ ಇದ್ದಾರೆ, ಹತ್ತಿಯಾಗಿದ್ದಾರೆ, ಕೆಲವು ಪಪ್ಸ್ ತಿಂತಿದ್ದಾರೆ. ನಮ್ಮದೆಲ್ಲ ಆಯಿತು, ಇನ್ನು ಮನೆಗೆ ಹೋಗುವ ಸಮಯ. ಯಾಕೆಂದರೆ ಲೇಟ್ ಆಯಿತು. ಇಲ್ಲಿಂದ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೇವೆ. ನನ್ನ ಹಸ್ಬೆಂಡ್ ಅವರ ಅಪ್ಪನ ಅಮ್ಮನ ಮನೆಗೆ ಇವತ್ತು ಹೋಗ್ತಿದ್ದೇನೆ. ಸೊ ಯಾವಾಗಲೂ ನಾವು ಈ ಫ್ಯಾಮಿಲಿ ಫೀಸ್ಟ್ ಟೈಮಲ್ಲಿ ನಾವು ಫುಲ್ ಫ್ಯಾಮಿಲಿ ನಾವು ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ಸೊ ಈ ಟೈಮಲ್ಲಿ ಫ್ಯಾಮಿಲಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಬನ್ನಿಗೆ ಹೋಗುವ. ಫಸ್ಟ್ ಆಫ್ ಆಲ್ ತುಂಬ ಬಿಸಿಲುಂಟು ಇವತ್ತು. ಸೊ ಏನಂದರೆ ಖುಷಿ ಏನಂದರೆ ಇವತ್ತು ಮಳೆ ಇಲ್ಲ. ಮಳೆ ಇದ್ದರೆ ಸ್ವಲ್ಪ ಗಜಿಬಿಜಿ ಆಗ್ತದೆ. ಇದೊಂದು ಖುಷಿ ಆಯಿತು, ಮಳೆ ಇಲ್ಲ. ಹಾಗೂ ಎಲ್ಲರೂ ಖುಷಿಯಲ್ಲಿದ್ದಾರೆ. ಎಲ್ಲರೂ ತಗೊಂಡು ಮನೆಗೆ ಹೋಗ್ತಿದ್ದಾರೆ. ನಾನು ಕೂಡ ಈಗ ಹೋಗ್ತಿದ್ದೇನೆ. ಸೊ ಸಿ ಯು ಇನ್ ಮೈ ಗ್ರ್ಯಾನೀಸ್ ಹೌಸ್ ವಿತ್ ಮೈ ಕಸಿನ್ಸ್ ಆ್ಯಂಡ್ ಆಲ್ ದಿ ಫ್ಯಾಮಿಲಿ ಫ್ರೆಂಡ್ಸ್. ಓಕೆ, ಸೊ ಬನ್ನಿ ಹೋಗುವ. ಸೊ ಎಲ್ಲ ಪುಟಾಣಿ ಮಕ್ಕಳೆಲ್ಲ ಕಸಿನ್ಸ್ ಅವರೆಲ್ಲ ಕೂತ್ಕೊಂಡು ಆಟಾಡ್ತಾಯಿದ್ದಾರೆ. ಹಳ್ಳಗುಳ್ಳ ನೀರು ನಾವೆಲ್ಲ ಆಟಾಡ್ತಿದ್ದಿಲ್ವ ಚಿಕ್ಕ ಇರುವಾಗ. ಸೊ ಅದೆಲ್ಲ ಆಟಾಡ್ತಾ ಇದ್ದಾರೆ. ಖುಷಿ ಆಗ್ತದೆ ಇದೆಲ್ಲ ನೋಡುವಾಗ. ಯಾಕೆ ಅಂದರೆ ಓಲ್ಡ್ ಮೆಮೊರಿ ಈಸ್ ವೆರಿ ಫ್ರೆಶ್ ಆಗ್ತದೆ. ಸೊ ನೆಕ್ಸ್ಟ್ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಸೊ ಎಲ್ಡರ್ಸ್ ಅವರು ಕಿಚನಲ್ಲಿ ಇದ್ದಾರೆ, ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ನನ್ನ ಮಾವ ಇದ್ದಾರಲ್ಲ ಅವರ ತಂಗಿ, ಇವರೆಲ್ಲ ಅವರ ತಂಗಿ ಇದ್ದಾರೆ. ಸೊ ನೋಡಿ, ನನಗೆ ಇದೆಲ್ಲ ಮಾಡಲಿಕ್ಕೆ ಖುಷಿ ಆಗ್ತಿದೆ ನನ್ನ ಮಗನ ಜೊತೆ. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ಅವನಿಗೆ ಪೂಕ್ರಿ ಮಾಡ್ತಿದ್ದೇನೆ. ಸೊ ಅಂಕಲ್ ಅದು ಬ್ಲೆಸ್ಡ್ ಗ್ರೇನ್ಸ್ ಅವರು ಅದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ನಾವು ಹಾಕಬೇಕಲ್ಲ, ಅದಕ್ಕೋಸ್ಕರ.
ಫಸ್ಟ್ ನಮಗೆ ಹಾಲಲ್ಲಿ ಅದು ಬೆಸ್ಟ್ ಗ್ರೇನ್ಸನ್ನು ಹಾಕಿ ಫಸ್ಟ್ ನಾವು ಅದನ್ನು ಕುಡಿಲಿಕ್ಕೆ. ಸೊ ಅದಾದಮೇಲೆ ಅವರು ಊಟ ಬಡಿಸ್ತಾರೆ ಯಾವುದರಲ್ಲಿ ಬನಾನಾ ಲೀಫಲ್ಲಿ. ಸೊ ನಾವು ಆಲ್ಮೋಸ್ಟ್ 45 ಜನ ಇದ್ದಾರೆ. ಸೊ ಇದೆಲ್ಲ ಫಸ್ಟ್ ಕಸಿನ್ಸ್, ನನ್ನ ಹಸ್ಬೆಂಡ್ ಅವರ ಫ್ಯಾಮಿಲಿ. ಖುಷಿ ಆಗ್ತದೆ, ಯಾಕೆಂದರೆ ಎಲ್ಡರ್ಸ್ ಇದ್ದಾರೆ, ಚಿಕ್ಕವರಿದ್ದಾರೆ, ಕಸಿನ್ಸ್ ನಮ್ಮ ಏಜವರಿದ್ದಾರೆ. ಖುಷಿ ಆಗ್ತಿದೆ. ಈಗ ನಾನು ಏನಿದಾಯಿತು ಗೊತ್ತಾಯಿತು ಸ್ವಲ್ಪ, ಬಟ್ ಈಗ ಕೇಳ್ತಾ ಇಲ್ಲ. ಈಗ ನಾವು ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಬನಾನಾ ಲೀಫ್ ಎಲ್ಲ ಹಾಕಿ ಕೂಲಿಕ್ಕೆ. ಲೆಟ್ಸ್ ಗೆಟ್ ರೆಡಿ. ಖುಷಿ ಆಗ್ತದೆ ನೋಡಿ, ಎಲ್ಲರೂ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇದರಲ್ಲಿ.
Kia no chenge. She ate already. I'll give her in this one. She wants to go to Rakachagarudaina. क्या नहीं चट्टा Thanks for watching. Please do like, comment and share Delia's Lifestyle.